ವೆಲ್ಕಮ್ ಬ್ಯಾಕ್. ಅಂದು ನಡೆದ ಒಂದು ಕೋಮು ದಳ್ಳೂರಿ ಇಡೀ ನಗರವನ್ನೇ ಆತಂಕಕ್ಕೆ ದೂಡುಬಿಟ್ಟಿದೆ. ಹೇಳಬೇಕು ಅಂದ್ರೆ ಅಂದು ಆವರಿಸಿದ ಬೆಂಕಿಯ ಕಿಡಿ ಇನ್ನೂ ಕೂಡ ತಣ್ಣಗಾಗಿಲ್ಲ. ಅಂತ ಘಟನೆಯ ಮತ್ತೊಂದು ಸಾಕ್ಷಿ ಹೇಳುವಂತಹ ಎಕ್ಸ್ಕ್ಲೂಸಿವ್ ದೃಶ್ಯವನ್ನ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ಇಡ್ತಾ ಇದೆ. ಆ ಕುರಿತ ವರದಿ ಇಲ್ಲಿದೆ ನೋಡಿ. ಬೆಂದ ಮಂಗಲಕ್ಕೆ ಮತ್ತೊಂದು ಎಕ್ಸ್ಕ್ಲೂಸಿವ್ ಸಾಕ್ಷಿ. ನಿಗಿ ಕೆಂಡದಂತಾಗಿತ್ತು ನಾಗಮಂಗಲ. ಅಂದು ಮಂಡ್ಯ ಜಿಲ್ಲೆಯ ನಾಗಮಂಗಲದಲ್ಲಿ ಗಣೇಶ ವಿಸರ್ಜನೆ ಯಾತ್ರೆ ಸಾಗ್ತಾ ಇತ್ತು. ನೋಡ್ತಿದ್ದಂತೆ ಸಂಘರ್ಷಕ್ಕೆ ಕಾರಣವಾಗಿತ್ತು. ಕಣ್ಣು ಮುಚ್ಚಿ ತೆಗೆಯುವಷ್ಟರಲ್ಲಿ ಲೆಕ್ಕಕ್ಕಿಲ್ಲದಷ್ಟು ಅಂಗಡಿ ಮುಂಗಟ್ಟುಗಳು ಬೆಂಕಿಗೆ ಆಹುತಿಯಾಗಿತ್ತು. ಕಣ್ಣು ಎದುರೆ ಅದೆಷ್ಟೋ ಮಾಲೀಕರ ಕನಸು ಬೆಂಕಿ ಚೆಂಡಿನಂತೆ ಸರ್ವನಾಶವಾಗಿತ್ತು. ಬಟ್ಟೆ ಅಂಗಡಿ ಮುಂದೆ ಪುಂಡರ ಜಮಾವಣೆ. ಮಾಡಲೇಬೇಕು ಅಂತ ಸಜ್ಜಾಗಿದ್ದ ಕಿಡಿಗೇಡಿಗಳ ಗುಂಪಿಗೆ ಎ ಟು ಬಿ ಬಟ್ಟೆ ಶಾಪ್ ಟಾರ್ಗೆಟ್ ಆಗಿತ್ತು. ಒಂದು ಸಮುದಾಯದ ಜನರು ಬಂದು ಅಂಗಡಿ ಬಾಗಿಲನ್ನ ಮುರಿದು ಒಳನುಗ್ಗಿದ್ರು. ಅಂಗಡಿಯೊಳಗೆ ನುಗ್ಗಿ ಕೈಗೆ ಸಿಕ್ಕಿದ್ದನ್ನ ದೋಚಿದ್ದಲ್ಲದೆ ಬೆಂಕಿ ಹಚ್ಚಿ ದುಷ್ಕೃತ್ಯವನ್ನ ಮೆರೆದಿದ್ರು. ಬಟ್ಟೆ ಅಂಗಡಿ ಹೊತ್ತಿ ಉರಿತಾ ಇದ್ರು. ನೋಡಿಕೊಂಡು ಸುಮ್ಮನೆ ನಿಂತಿರೋ ಮಂದಿ ನೋಡ್ತಾ ಜಮಾವಣೆಗೊಂಡ್ರು. ನಾಗಮಂಗಲದ ಮೈಸೂರು ಹೆದ್ದಾರಿಯಲ್ಲಿ ಅಂಗಡಿ ಮುಂಗಟ್ಟುಗಳಿಗೆ ಬೆಂಕಿ ಹಚ್ಚಿದ್ದು ಗೊತ್ತಾಗಿ ಪೊಲೀಸರು ಪರಿಸ್ಥಿತಿ ನಿಯಂತ್ರಿಸುವುದರಲ್ಲಿ ಮುಂದಾಗಿದ್ರು. ಅದೇ ಸಮಯದಲ್ಲಿ ಮಂಡ್ಯ ರಸ್ತೆಯಲ್ಲಿರೋ ಈ ಅಂಗಡಿಗೂ ಬೆಂಕಿ ಕೋಮು ದಳ್ಳೂರಿಗೆ ಬಲಿಯಾಗಿತ್ತು. ಯಾವಾಗ ಮಂಡ್ಯ ರಸ್ತೆಯಲ್ಲಿ ಅಂಗಡಿಗೆ ಬೆಂಕಿ ಇಟ್ರು ವಿಚಾರ ಪೊಲೀಸರಿಗೆ ಗೊತ್ತಾಗುತ್ತೋ ಇತ್ತ ದೌಡಾಯಿಸಿದ್ರು. ಏನೇ ಹೇಳಿ ಸಾಲ ಸೂಲ ಮಾಡಿ ಬದುಕನ್ನ ಕಟ್ಟಿಕೊಂಡಿದ್ದವರು ಬದುಕು ಬೆಂಕಿಯಲ್ಲಿ ಬೆಂದು ಹೋಗಿದೆ. ಸದ್ಯ ಪ್ರಕರಣ ದಾಖಲಿಸಿಕೊಂಡಿರೋ ಪೊಲೀಸರು ತನಿಖೆಯನ್ನ ಮುಂದುವರಿಸಿದ್ದಾರೆ. ಆದರೆ ಸುಟ್ಟು ಹೋದ ಬಟ್ಟೆ ಬರೆ ಬಂಡವಾಳ ಮರಳಿ ಸಿಗುತ್ತಾ ಖಂಡಿತ ಇಲ್ಲ. ಬ್ಯೂರೋ ರಿಪೋರ್ಟ್. ರೇಪ್ ಕೇಸ್ನಲ್ಲಿ ಮುನಿರತ್ನ ಮತ್ತೊಮ್ಮೆ ಖಾಕಿ ವಶಕ್ಕೆ. ಬಾಡಿ ವಾರೆಂಟ್ ಮೇಲೆ ಕರೆದೊಯ್ದ ರಾಮನಗರ ಪೊಲೀಸರು. ಬಿಜೆಪಿ ವಿರುದ್ಧ ಒಕ್ಕಲಿಗ ದಲಿತ ಸಮುದಾಯ ಎತ್ತಿಕಟ್ಟಲು ಕಾಂಗ್ರೆಸ್ ಮೆಗಾ ಪ್ಲಾನ್. ಸ್ವಪಕ್ಷೀಯದವರೇ ನನ್ನನ್ನು ಮುಗಿಸ್ಬೇಕು ಅಂತ ಹೊರಟಿದ್ದಾರೆ ಅಂತ ಅವರೇ ಹೇಳ್ತಾ ಇದ್ದಾರಲ್ಲ. ನಾನು ಕೂಡ ಹೇಳಿಕೆ ಬಿಡಿ, ಮುಖ್ಯಮಂತ್ರಿಗಳು ಎಷ್ಟು ಬಾರಿ ಹೇಳಾಯ್ತು. ಈಗ ಅದಕ್ಕಿಂತಲೂ ಸಾಕ್ಷಿ ಬೇಕಾ? ಅವರೇ ಹೇಳ್ಕೊಂಡಿದ್ದಾರಲ್ಲ. ಸಿದ್ದರಾಮಯ್ಯ ವಿರುದ್ಧ ಕಾಂಗ್ರೆಸ್ನಲ್ಲೇ ಷಡ್ಯಂತ್ರ. ನಾಗಮಂಗಲ ಗಲಭೆ ಹಿಂದೆ ಕೈವಾಡದ ಆರೋಪ. ರಿಪಬ್ಲಿಕ್ ಜೊತೆ ಕುಮಾರಸ್ವಾಮಿ ಬೆಂಕಿ ಮಾತು. ದಾವಣಗೆರೆಯಲ್ಲೂ ಗಣೇಶ ವಿಸರ್ಜನೆ ವೇಳೆ ಗಲಾಟೆ. ಪೊಲೀಸರು ಮನೆಗಳ ಮೇಲೆ ಕಲ್ಲು ತೂರಾಟ. ಪೊಲೀಸರಿಂದ ಲಾಠಿ ಚಾರ್ಜ್. ಬಳ್ಳಾರಿ ಜೈಲಿನಲ್ಲೂ ಕಾಟೇರನ ಕ್ವಾಟ್ಲೆ. ಸಿಗರೇಟ್ಗಾಗಿ ಸಿಬ್ಬಂದಿ ಪ್ರಾಣ ತಿಂತಿದ್ದಂತೆ ದಾಸ. ತಾಯಿ ಬಂದ್ಮೇಲೆ ವರಸೆ ಬದಲಾಯಿಸಿದ್ನ ಕರಿಯ. ಸಿಲಿಕಾನ್ ಸಿಟಿಯಲ್ಲಿ ನಿಫಾ ವೈರಸ್ ಢವಢವ. 41 ಜನರಿಗೆ ಹೋಮ್ ಐಸೋಲೇಷನ್. ಮಹಾನಗರದ ಮೂಲೆ ಮೂಲೆಯಲ್ಲೂ ಔಷಧಿ ಸಿಂಪಡಣೆ. ನಾಗಮಂಗಲ ಬೆಂಕಿಯ ಹಿಂದಿದೆಯಾ ಕಾಣದ ಕೈ. ಸಿಎಂ ಸ್ಥಾನದಿಂದ ಸಿದ್ದರಾಮಯ್ಯ ಇಳಿಸೋ ತಂತ್ರ ಇದಾಗಿದೆಯಾ? ಕರ್ನಾಟಕದ 2ನೇ ವೀರೇಂದ್ರ ಪಾಟೀಲ್ ಆಗ್ತಾರಾ ಸಿದ್ದರಾಮಯ್ಯ? ತಮ್ಮ ಭವಿಷ್ಯವನ್ನ ತಾವೇ ಹೇಳಿದ್ರ ಸಿದ್ದರಾಮಯ್ಯ. ನಾಗಮಂಗಲ ಗಲಭೆಯ ಹಿಂದೆ ಕುರ್ಚಿ ರಾಜಕೀಯ. ಸಿದ್ದರಾಮಯ್ಯ ವಿರುದ್ಧ ಸ್ವಪಕ್ಷೀಯರಿಂದಲೇ ಷಡ್ಯಂತ್ರವಾಗ್ತಾ ಇದೆಯಂತೆ. ರಿಪಬ್ಲಿಕ್ ಕನ್ನಡಕ್ಕೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಿನ್ನೆ ಬದ್ರಿಕೊಪ್ಪಲ್ ಗ್ರಾಮಕ್ಕೆ ಭೇಟಿ ನೀಡಿದ್ರು ಕುಮಾರಸ್ವಾಮಿ. ನಾಗಮಂಗಲ ಶಾಂತವಾಗಿದೆ, ಜನರು ನೆಮ್ಮದಿಯಾಗಿರಲಿ, ನಿಮ್ಮ ರಾಜಕೀಯ ಸಾಕು ಅಂತ ಕಿಡಿಕಾರಿದ್ದಾರೆ ಶ್ರೀ ಕುಮಾರಸ್ವಾಮಿ. ಈ ನಡುವೆ ವೀರೇಂದ್ರ ಪಾಟೀಲ್ ವಿಚಾರವನ್ನು ಹೇಳಿದ್ದಾರೆ. ಅದರ ಬಗ್ಗೆ ಕೂಡ ಹೇಳ್ತೀನಿ ನಾನು ನಿಮಗೆ. ಯಾಕೆ ವೀರೇಂದ್ರ ಪಾಟೀಲ್ ವಿಚಾರ ಬಂತು, ಏನದರ ಹಿನ್ನೆಲೆ, ವೀರೇಂದ್ರ ಪಾಟೀಲ್ ಮತ್ತು ಸಿದ್ದರಾಮಯ್ಯ ಅವರಿಗೂ ಈ ಘಟನೆಗೂ ವೀರೇಂದ್ರ ಪಾಟೀಲ್ಗೂ ಏನು ಸಂಬಂಧ? ಓಕೆ, ಕುಮಾರಸ್ವಾಮಿ ಮಾತಾಡಿದ್ದಾರೆ ಇದರ ಬಗ್ಗೆ. ಕುಮಾರಸ್ವಾಮಿ ಮಾತಾಡಿದ್ದಾರೆ ನಮ್ಮ ನಾಗೇಂದ್ರ ಬಾಬು ಜೊತೆ. 2ನೇ ಬಾರಿ ಇಲ್ಲಿಗೆ ಭೇಟಿ ಕೊಡ್ತಾ ಇರೋದು. ಮೊನ್ನೆ ಬಂದವರು ಒಂದು 24 ಲಕ್ಷ ಏನೋ ಕೊಟ್ಟಿದ್ದಾರೆ ಎಲ್ಲರೂ ಕೂಡ. ಎಲ್ಲವೂ ಕೂಡ ಎಲ್ಲ ಹಿಂದೂ ಮುಸ್ಲಿಂ ಯಾರಿಗೆ ಏನು ಭೇದ ಭಾವ ಮಾಡಿಲ್ಲ. ಅದೊಂದು ಗ್ರೇಟ್ನೆಸ್ಸು. ಮಾತಾಡಿದ್ದಾರೆ. ವೀರೇಂದ್ರ ಪಾಟೀಲ್ ವಿಚಾರ ಯಾಕೆ ಬರ್ತಾ ಇದೆ ಹೇಳ್ತೀನಿ ಈ ಚಿಟ್ ಚಾಟ್ ನೋಡಿದ ನಂತರ.
ದಲ್ಲಿ ಆದಂತಹ ಗಲಭೆ ವಿಚಾರದ ಬಳಿಕ ಇವತ್ತು ಬದ್ರಿಕೊಪ್ಪಲಿನಲ್ಲಿ ನೀರವ ಮೌನ ಆವರಿಸಿದೆ. ಇವತ್ತು ಕೇಂದ್ರ ಸಚಿವರಾಗಿರುವಂತಹ HD ಕುಮಾರಸ್ವಾಮಿ ಅವರು 2ನೇ ಬಾರಿಗೆ ನಾಗಮಂಗಲಕ್ಕೆ ಆಗಮಿಸಿ ಬದ್ರಿಕೊಪ್ಪಲಿಗೆ ಹೋಗಿ ಅಲ್ಲಿನ ಪರಿಸ್ಥಿತಿಯನ್ನ ಅವಲೋಕಿಸಿ ಬಂದಿದ್ದಾರೆ. ಈಗ ನಮ್ಮೊಂದಿಗೆ ಕೇಂದ್ರ ಸಚಿವರಿದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸಚಿವರೇ, ಇವತ್ತು ನೀವು ಬದ್ರಿಕೊಪ್ಪಲಿಗೆ ಹೋಗಿದ್ರಿ, ಒಂದು ವಿಚಾರ ಕೇಳ್ಪಟ್ವಿ. ಇವತ್ತು ಗಣೇಶ ವಿಸರ್ಜನೆ ಮಾಡೋದಕ್ಕೂ ಕೂಡ ಬದ್ರಿಕೊಪ್ಪಲಿನಲ್ಲಿ ಹುಡುಗರು ಇಲ್ಲ, ಎಲ್ಲ ಊರನ್ನ ಬಿಟ್ಟು ಬೇರೆ ಕಡೆ ಹೋಗಿದ್ದಾರೆ, ಆತಂಕದ ವಾತಾವರಣ ನಿರ್ಮಾಣ ಆಗಿದೆ ಅಂತೇಳಿ ನೀವು ಅಲ್ಲಿ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಪರಿಸ್ಥಿತಿ ಹೇಗಿತ್ತು? ಅಲ್ಲಿಯ ಮಹಿಳೆಯರು ಮತ್ತು ತಾಯಂದಿರ ಪರಿಸ್ಥಿತಿಗಳು ಆತಂಕದಲ್ಲಿರ್ತಕ್ಕಂಥದ್ದು ಕಾಣುತ್ತೆ. ಹಲವಾರು ಜನ ಅವತ್ತಿನ ಘಟನೆಯ ಹಿನ್ನೆಲೆಯಲ್ಲಿ ಭಯಭೀತರಾಗಿ ಊರು ಬಿಟ್ಟು ಹೋಗಿದ್ದಾರೆ. ಮನೇಲಿ ಮಲಗಿದ್ದಂಥವರು ಸಹ ಆ ಸಂದರ್ಭದಲ್ಲಿ ಮನೆಗಳಿಗೆ ಪೊಲೀಸ್ ಇಲಾಖೆ ಅಧಿಕಾರಿಗಳು ಬಾಗಿಲು ತಟ್ಟಿ ನುಗ್ಗದಂಥ ಒಂದು ಹಿನ್ನೆಲೆಗಳೇನಿದೆ, ಭಯಭೀತರಾಗಿ ಹೋಗಿರ್ತಕ್ಕಂಥದ್ದು ನಿಜ. ಗ್ರಾಮ ಶಾಂತವಾಗಿದೆ, ನಗರವೂ ಶಾಂತವಾಗಿದೆ. ನಾನು 2 ಸಮಾಜದ ಬಗ್ಗೆನೂ ಹೇಳೋದು, ನಾನು 2 ಸಮಾಜದಲ್ಲೂ ಮತ್ತೆ ಅರೆಸ್ಟ್ ಮಾಡ್ತಕ್ಕಂಥ ಇದ್ರ ಅವಶ್ಯಕತೆ ಇಲ್ಲ. ಎಲ್ಲ ಶಾಂತಿಯ ರೀತಿಯಿಂದ ಇದ್ದಾರೆ. ಇಲ್ಲಿ ರಾಜಕೀಯದ ಅವಶ್ಯಕತೆ ಇಲ್ಲ. ಕಾನೂನಿನ ವ್ಯಾಪ್ತಿಯೊಳಗೆ ಕೋರ್ಟ್ ಮುಖಾಂತರ ಜಾಮೀನಿನ ವಕೀಲನಿಟ್ಟು ಬಿಡಿಸ್ಬೇಕು ಅವ್ರನ್ನ. ಅದಕ್ಕೆ ಒಂದು ವಿಂಗನ್ನು ಇವತ್ತು ನಮ್ಮ ಸುರೇಶ್ ಗೌಡ್ರಿಗೆ ಹೇಳಿದ್ದೇನೆ, 2 ಲಾಯರ್ಗಳನ್ನಿಟ್ಟು ಅವ್ರನ್ನ ಜಾಮೀನು ಕೊಟ್ಟು ಬಿಡಿಸ್ತಕ್ಕಂಥದ್ದಕ್ಕೆ. ಅದು 2 ಸಮಾಜದಲ್ಲಿ. ನಾನು ಬರೀ ನಮ್ಮ ಸಮಾಜದೇ ಬಿಡಿಸಿ ಅಂತಲೂ ಹೇಳಿಲ್ಲ. ತನಿಖೆಗಳು ಎಷ್ಟರ ಮಟ್ಟಿಗೆ ನಡೀತದೆ ಅಂತಕ್ಕಂಥದ್ದು ನನಗೆ ಚರ್ಚೆ ಮಾಡೋಕ್ಕೆ ಹೋಗಲ್ಲ. ತನಿಖೆ ಅವ್ರು ಏನು ಬೇಕೋ ಮಾಡಲಿ. ತನಿಖೆ ಮಾಡ್ತಕ್ಕಂಥವ್ರ ಬಗ್ಗೆನೂ ನಾನು ಲಘುವಾಗಿ ಮಾತಾಡೋದು ಬೇಡ. ಬಟ್ ಅಮಾಯಕರನ್ನ ಮತ್ತೆ ಸುಮ್ಮನೆ ಇತರರು ಅಂತ ಸೇರಿಸಿ ಸಿಕ್ತವ್ರನ್ನ ಪುನಃ ಅರೆಸ್ಟ್ ಮಾಡ್ತಕ್ಕಂಥದ್ದಕ್ಕೆ ಹೋದರೆ ಇವ್ರು ಶಾಂತಿ ತರಲಿಕ್ಕಾಗತ್ತಾ? ಜನ ಮತ್ತಿದ್ದಂಗೆ ಹೇಳ್ತಾರೆ. ಆ ಪರಿಸ್ಥಿತಿ ಬರ್ತದೆ. ಅದು ಆಗೋದು ಬೇಡ. ಪೀಸ್ಫುಲ್ಲಾಗಿ ಈಗ ಆಗಿದ್ರೆ ಶಾಂತಿ ಸಭೆ ಯಾಕೆ ಮಾಡಿದ್ರು ಜಿಲ್ಲಾ ಉಸ್ತುವಾರಿ ಸಚಿವರು? ಶಾಂತಿ ಸಭೆ ಮಾಡಿದ ಉದ್ದೇಶ ಏನು? ಶಾಂತಿ ಸಭೆ ಆದಮೇಲೆ ಶಾಂತಿಯಿಂದ ಇರಬೇಕು ತಾನೇ, ಎಲ್ಲ ಇದಾರಲ್ವಾ? ಇಲ್ಲ ಶಾಂತಿಯಿಂದ ಇಲ್ವಾ ಈಗ ಜನ? ಮತ್ತೆ ಯಾಕೆ ಪ್ರೆಸ್ ಮೀಟ್ ಮಾಡಬೇಕು? ಪೊಲೀಸ್ ಇಲಾಖೆಯವ್ರು ಮತ್ತೆ ಬರೋದು, ಅರೆಸ್ಟ್ ಮಾಡೋದು, ಇವೆಲ್ಲ ಅವಶ್ಯಕತೆ ಇದೆಯಾ? ಇದು ನನ್ನ ಪ್ರಶ್ನೆ. ಪ್ರತಿನಿತ್ಯ ಸಿದ್ದರಾಮಯ್ಯರು ಕಳೆದ 2 ತಿಂಗಳಿಂದ ಏನು ಹೇಳ್ತಾ ಇದ್ದಾರೆ? ಹೋದ ಕಡೆ ಇಲ್ಲ, ಗದಗ್ಗೆ ಹೋಗಲಿ, ಬೆಳಗಾವಿಗೆ ಹೋಗಲಿ, ಬೆಂಗಳೂರಿನಲ್ಲಿ ಮಾತಾಡಲಿ, ಇವತ್ತು ಸಂಗೊಳ್ಳಿ ರಾಯಣ್ಣನ ಸ್ಟೋರಿ ಹೇಳ್ತಾ ಇದ್ದಾರೆ. ಸಂಗೊಳ್ಳಿ ರಾಯಣ್ಣನ ಹಿಡ್ಕೊಟ್ಟವರು ಬ್ರಿಟಿಷ್ನರಿಗೆ ನಮ್ಮವರೇ ಹಿಡ್ಕೊಟ್ರು. ಸಂಗೊಳ್ಳಿ ರಾಯಣ್ಣ ಸಾವಿಗೆ ನಮ್ಮವರೇ ಕಾರಣ. ಇದೆಲ್ಲವನ್ನು ಪ್ರತಿನಿತ್ಯ ಹೇಳ್ತಾವ್ರಲ್ವಾ? ಈಗ ಅದನ್ನು ಹೋಲಿಕೆ ಮಾಡ್ಕೊಂಡು ನನಗೂ ಸಹ ಇವತ್ತು ಸ್ವಪಕ್ಷೀಯದವರೇ ನನ್ನನ್ನು ಮುಗಿಸ್ಬೇಕು ಅಂತ ಹೊರಟಿದ್ದಾರೆ ಅಂತ ಅವರೇ ಹೇಳ್ತಾ ಇದ್ದಾರಲ್ಲ. ನಾನು ಕೂಡ ಹೇಳಿಕೆ ಬಿಡಿ. ಮುಖ್ಯಮಂತ್ರಿಗಳು ಎಷ್ಟು ಬಾರಿ ಹೇಳಾಯ್ತು? ಈಗ ಅದಕ್ಕಿಂತಲೂ ಸಾಕ್ಷಿ ಬೇಕಾ? ಅವರೇ ಹೇಳ್ಕೊಂಡಿದ್ದಾರಲ್ಲ. ಇದು ಕೇಂದ್ರ ಸಚಿವರಾಗಿರುವಂತಹ HD ಕುಮಾರಸ್ವಾಮಿ ಅವರ ಮಾತು. ಓಕೆ, ಇಲ್ಲಿ ವೀರೇಂದ್ರ ಪಾಟೀಲ್ ವಿಚಾರವನ್ನು ಪದೇ ಹೇಳ್ತಾ ಇರ್ತಾರೆ. ಅದು ಏನಾಯ್ತು ಅಂತೇಳಿ. ವೀರೇಂದ್ರ ಪಾಟೀಲ್ರು ಕಾಂಗ್ರೆಸ್ನ ಅತಿ ದೊಡ್ಡ ನಾಯಕ. 2 ಬಾರಿ ಮುಖ್ಯಮಂತ್ರಿ. 2 ಬಾರಿ ಮುಖ್ಯಮಂತ್ರಿ ಆಗ್ತಾರೆ. 10 ದಶಕದಲ್ಲಿ 79